ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ದೀಪಾವಳಿ ಶಾಪಿಂಗ್ ಮತ್ತು ಮಾರಿಗುಡಿಗೆ ಹೊರಟಿದ್ದೀವಿ ತುಂಬ ದಿನಗಳ ನಂತರ. ಬನ್ನಿ ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ, ಹಾಗೆ ಮಾರಿಕಾಂಬಾ ದೇವಾಲಯನ ನಿಮಗೂ ತೋರಿಸ್ತೀನಿ. ಬನ್ನಿ ಇವಾಗ ಹೋಗೋಣ. ಇವಾಗ ಮಧ್ಯಾಹ್ನ ಬಿಸಿಲಲ್ಲಿ ಹೊರಟಿದ್ದೀವಿ. ಸಂಜೆ ತುಂಬ ರಶ್ ಇರುತ್ತೆ, ಇವಾಗಲೇ ಹೋಗಿ ಬಂದುಬಿಡೋಣ ಅಂತ ಹೊರಟಿದ್ದೀವಿ. ಒಂದಷ್ಟು ಹಣತೆನ ತಗೊಳ್ಬೇಕು. ಇವಾಗ ನೋಡಿ, ನಾವು ಮಾರಿಗುಡಿಗೆ ಹೊರಟಿದ್ದೀವಿ. ಮಾರಿಕಾಂಬಾ ದೇವಾಲಯ ಸಿರ್ಸಿ. ನೋಡಿ ಸ್ಕೈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಹೋಗ್ತಾ ಇರೋದು ತುಂಬ ಖುಷಿ ನನಗೆ, ಯಾಕೆಂದರೆ ಇಲ್ಲಿ ಹೋದರೆ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ, ರಿಲ್ಯಾಕ್ಸ್ ಫೀಲ್ ಮಾಡ್ಬೋದು. ಇವತ್ತು ರಶ್ ಇರುತ್ತೆ ಅನ್ನೋ ಗೊತ್ತಿಲ್ಲ, ಶುಕ್ರವಾರ ಬೇರೆ. ಬನ್ನಿ ಇವಾಗ ಒಂದು ಕೈನೋ ತಗೊಂಡು ಅಲ್ಲಿ ಮಾರಿಗುಡಿಗೆ ಹೋಗೋಣ. ನೋಡಿ ಮಾರಿಗುಡಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿದೆ. ಆಶ್ಚರ್ಯ ಅಂದರೆ ಅಷ್ಟೊಂದು ಗಾಡಿ ಇಲ್ಲಪ್ಪ. ಒಂದು ಕಾಯಿ ಕೊಡಿ, ಎರಡು ಕಾಯಿ. ಇಟ್ಕೊಂಜಿ ಹಣ್ಕಾಯಿ ತಗೋತಾ ಇದ್ದೀವಿ. ಇಲ್ಲಿ ಮಾಸ್ಕ್ ಬೇರೆ ಇದೆ ಬೇಕಾದರೆ. ಮೂರು ಕಾಯಿ ಹತ್ತಿರ ಒಂದು ಕಾಯಿ ಅಷ್ಟೇ ಕೊಡಿ. ಎಷ್ಟಾಯ್ತು? ಬಂದು ಇವಾಗ ಹಣ್ಕಾಯಿ ತೊಗೊಂಡಾಯ್ತು. ಚಪ್ಪಲಿ ಇಡೋದಾದರೆ ಇಲ್ಲಿ ಇಡಬೇಕು. ಪಾದರಕ್ಷೆ ಇಡುವ ಸ್ಥಳ ಅಂತ ಮಾಡಿದ್ದಾರೆ. ಇಲ್ಲಿ ಕಾಲು ತೊಳೆಯೋಕ್ಕೆ ಇಲ್ಲಿ ಬಾ. ಬಾಯ್. ಇದು ನಮ್ಮ ಮಾರಿಕಾಂಬಾ ದೇವಾಲಯ ಸಿರ್ಸಿ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಮಾಡ್ತಾ ಇದ್ದೀನಿ.
ಇಲ್ಲಿ ಇವಾಗ ಹಣ್ಕಾಯಿ ಮಾಡಿಸ್ತಾ ಇದ್ದೀವಿ. ನೋಡಿ ಗಿಡನೆಲ್ಲ ಬೆಳೆಸಿದ್ದಾರೆ ಚೆನ್ನಾಗಿ ಅಂತ. ನಾವಿಲ್ಲಿ ಹಣ್ಕಾಯಿನ ಮಾಡಿಕೊಂಡು ಒಳಗಡೆ ಹೋಗಿ ಬಂದ್ವಿ. ದೇವಸ್ಥಾನದ ಒಳಗಡೆ ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಅದಕ್ಕೆ ನಾನು ರೆಕಾರ್ಡ್ ಮಾಡಿಲ್ಲ. ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಮಾರಿಕೋಣ ಅಂತ ಕರಿತೀವಿ. ಇಲ್ಲೊಂದು ಕೋಣ ಇದೆ ನೋಡಿ. ಇವಾಗ ದೀಪಾವಳಿ ಹಬ್ಬದ ಟೈಮಲ್ಲಿ ಕೋಣನ ಅಲಂಕಾರ ಮಾಡಿಬಿಟ್ಟು ಇಡೀ ಪೇಟೆಯಲ್ಲಿ ಒಂದು ರೌಂಡನ್ನು ಹಾಕ್ಸ್ತಾರಂತೆ. ಈಗ ದೇವಸ್ಥಾನದ ಆವರಣ ತುಂಬ ಗಿಡಗಳನ್ನು ಬೆಳೆಸಿದ್ದಾರೆ ಪಾಟಲ್ಲಿ. ಹಾಗೆ ಪೂರ್ತಿ ರೌಂಡ್ ಹಾಕುವಾಗೆ ಇಲ್ಲ ಇವಾಗ. ಮೊದಲಾದರೆ ದೇವಸ್ಥಾನ ಪೂರ್ತಿ ರೌಂಡ್ ಹಾಕುವಾಗೆ ಇತ್ತು. ಇವಾಗ ಗಿಡಗಳನ್ನು ಬೆಳೆಸಿ ಮಧ್ಯ ಪಾಟನ್ನು ಅಡ್ಡ ಇಟ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಕೋವಿಡ್ ನಂತರ ಈ ಥರ ಮಾಡಿದ್ದಾರೆ ಅನಿಸುತ್ತೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡಿ, ಇದು ಹಿಂದ್ಗಡೆ ಈ ಥರ ಇದೆ. ಇಲ್ಲಿ ಸಿರ್ಸಿಯಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅಂತ ಒಂದು ಲೀಸ್ಟನ್ನು ಹಾಕಿದ್ದಾರೆ. ಇವಾಗ ದೇವಸ್ಥಾನದಿಂದ ಹೊರಗೆ ಹೋಗೋದು ಕೂಡ ಹಿಂದ್ಗಡೆನೇ ಮಾಡಿದ್ದಾರೆ. ನಾವು ಮತ್ತೆ ದೇವಸ್ಥಾನದ ಒಳಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಇಲ್ಲಿ ಒಂದು ದೊಡ್ಡದಾದ ತಕ್ಕಡಿನ ಇಟ್ಕೊಂಡಿದ್ದಾರೆ. ತುಲಾಭಾರ ಹಾಗೆ ಉಡಿ ಸೇವೆ ಎಲ್ಲ ಇರುತ್ತೆ ಇಲ್ಲಿ. ಕುಂಕುಮಾರ್ಚನೆ ಎಲ್ಲ ಥರದ ಸೇವೆ ಇರುತ್ತೆ ಇಲ್ಲಿ. ನೋಡಿ ಎದುರುಗಡೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ನವರಾತ್ರಿಗೆ ಮಾಡಿರೋದು ತೆಗೆದಿಲ್ಲ, ಹಾಗೆ ಇದೆ. ನಾವು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮಾರ್ಕೆಟ್ ಕಡೆ ಹೊರಟ್ವಿ. ಬನ್ನಿ ಇವಾಗ ಸಿರ್ಸಿ ಮಾರ್ಕೆಟ್ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವಾಗ ಕಾರನ್ನು ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಮಾರ್ಕೆಟ್ ಹತ್ರ. ತುಂಬ ರಶ್ ಇದೆ, ಬರುವಾಗಲೇ ನೋಡಿದ್ವಿ. ಇವಾಗ ಇಲ್ಲಿ ಸೇವಂತಿಗೆ ಹೂವನ್ನು ನೋಡಿದೆ, ಹಾಗೆ ಸೇವಂತಿಗೆ ಹೂವನ್ನು ತಗೊಳ್ಳೋಣ ಅಂತ ಬಂದೆ. ಇವಾಗ ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನಾನು ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ತಗೊಳ್ಳೋದಿದೆ, ಹಾಗೆ ಹಣ್ಣು ತಗೊಳ್ಳೋದಿದೆ. ಹೂವಂತೂ ತೊಗೊಂಡಿದ್ದಾಯಿತು. ಸಿರ್ಸಿಯಲ್ಲಿ ತರಕಾರಿ ಮಾರ್ಕೆಟ್ ಇರೋದು ಶಿವಾಜಿ ಚೌಕ ಅಂತ. ಜಾತ್ರೆ ಹಾಕೋದು ಕೂಡ ಇಲ್ಲೇನೆ. ಇವಾಗ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ. ನಾವು ತರಕಾರಿಯನ್ನು ರೆಗ್ಯುಲರ್ ಆಗಿ ಒಂದೆರಡು ಅಂಗಡಿಯಲ್ಲಿ ತಗೋತೀವಿ. ಎಲ್ಲ ಕಡೆನೂ ತಗೋತೀವಿ, ಹಾಗೇನಿಲ್ಲ, ಆದರೆ ಅಲ್ಲಿ ತಗೊಳ್ಳೋದು ಜಾಸ್ತಿ. ಬನ್ನಿ ಇವಾಗ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ.
ಫ್ರೆಶ್ ಆಗಿದೆ. ಅರ್ಧ ಕೆ ಜಿ ಕೊಡು. ಮೇಡಮ್ ಎಷ್ಟು ಅರ್ಧ ಅಲ್ಲ? ಹಾಂ, ಅರ್ಧ. ಸ್ವಲ್ಪ ಕೊಡಿ. ಮೆಣಸು 10 ರೂಪಾಯಿ ಹಾಕಿ. ಎಷ್ಟು ಕೊಡಿ? ಮಾವಿನಕಾಯಿ ಬಂದಿದೆ. ಟೊಮೆಟೊ ಹಾಕಿದೆ. 50 ಇದು. ಮೇಡಮ್ ಬ್ಯಾಗ್ ಇದೆಯಲ್ಲ? ಹಾಂ, ಇದೆ. ಹಾಂ ಕೊಡು. ಎಷ್ಟು ಅದಕ್ಕೆ? ಹಬ್ಬ ಅಂದ ತಕ್ಷಣ ಎಲ್ಲ ತರಕಾರಿ, ಹಣ್ಣು, ಹೂವಿನ ರೇಟು ಜಾಸ್ತಿ. ಇಲ್ಲಿ ತರಕಾರಿ ಯಾವಾಗಲೂ ಫ್ರೆಶ್ ಆಗಿ ಸಿಗುತ್ತೆ, ಅದಕ್ಕೆ ನಾವು ಇಲ್ಲಿ ತಗೋತೀವಿ ಆಲ್ಮೋಸ್ಟು. ಅರ್ಧ ಹೋಯ್ತಾ? ತುಂಬ ಚೆನ್ನಾಗಿದೆ. ಕಡಿಮೆ ಮಾಡಿ ಕೊಡು. ಸೌತೆಕಾಯಿ ಅರ್ಧ ನಾವಿರೋದು ಇಬ್ಬರೇ ಆಗಿರೋದ್ರಿಂದ ನಮಗೆ ಜಾಸ್ತಿ ಬೇಕಾಗಲ್ಲ, ಎಲ್ಲ ಅರ್ಧ ಕೆ ಜಿ, 1/4 ಕೆ ಜಿ ಎಲ್ಲ ತೊಗೋತಾ ಇದ್ದೆ. ಸೌತೆಕಾಯಿ ಕೂಡ ಫ್ರೆಶ್ ಆಗಿದ್ದು ತೊಗೋತಾ ಇದ್ದೀನಿ ಕೋಸಂಬರಿ ಮಾಡೋಕ್ಕೆ. ಮಾರ್ಕೆಟಲ್ಲಿ ಅಂಗಡಿಯವ್ರದ್ದೆಲ್ಲ ಲಕ್ಷ್ಮೀ ಪೂಜೆ ತಯಾರಿ ಕೂಡ ಜೋರಾಗಿ ನಡೀತಾ ಇದೆ. ಇಲ್ಲಿ ನೋಡಿ ಒಬ್ಬರು ಬಾಳೆಕಮ್ಮನ ತೊಗೊಂಡು ಬಂದಿದ್ದಾರೆ. ಇವಾಗ ಲಿಂಬು ಹಣ್ಣು ಹಾಗೆ ಗೋವೆಕಾಯಿನೆಲ್ಲ ತೊಗೊಬೇಕು ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ. ಇವಾಗ ಕೊಡಿ. ಸಣ್ಣದು ಕ್ವಿಕ್ಕಾಗಿ ಮಾರ್ಕೆಟ್ ಹೇಗಿದೆ ಅಂತ ಇವಾಗ ತೋರಿಸ್ತೀನಿ. ಹಾಂ, ಹಾಗೆ ಕಿಟ್ಕೊ 60 ಮೇಡಮ್. 1 ಕೆ ಜಿ ಕೊಟ್ಟು. ಸೇಮ್ ರೇಟಾ? ಇವಾಗ ಇಲ್ಲಿ ಫ್ರೂಟ್ಸನ್ನು ತಗೋತಾ ಇದ್ದೀನಿ. ಅರ್ಧ ಕೆ ಜಿ ಬೇಕಾದ್ರೆ ತಗೊಳ್ಳ. ಇಲ್ಲಿ ನಾನು ಹಣಸನ್ನು ತಗೋತಾ ಇದ್ದೀನಿ, ಮಣ್ಣಿನ ಹಣಸನ್ನ. ಇದೆಷ್ಟು? 60 ರೂಪೀಸ್ ಅಂತ ಹೇಳಿದ್ರು. ಒಂದು ಮತ್ತು ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಮಾಮೂಲಿ ಸಾದಾ ಹಣಸನ್ನು ತಗೋತಾ ಇದ್ದೀನಿ. ದೇಪ
ಇದು ಹೇಗೆ? 30 ರೂಪಾಯಿ ಜೋಡಿ. 30 ರೂಪಾಯಿ ಜೋಡಿ ಒಂದು ಕೊಡಿ ಒಂದು ಜೋಡಿ. ಹಾಕಿ ಅದಕ್ಕೆ. ಇವಾಗ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮುಗೀತು. ದೀಪಕ್ ಅವರು ಚೀಲನ ಹಿಡ್ಕೊಂಡು ಆಗಲೇ ಸುಸ್ತಾಗಿದ್ದರು. ಇವಾಗ ನಾವು ಎಲ್ಲ ತಗೊಂಡು ಕಾರ್ ಪಾರ್ಕ್ ಮಾಡೋದಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ನಮ್ಮ ಶಾಪಿಂಗ್ ಮುಗೀತು. ಇವಾಗ ಮನೆಗೆ ಹೋಗ್ತೀವಿ. ಇವಾಗ ತಗೊಳ್ಳ ನೋಡಿ, ಇದು ಸುಸ್ತಾಗಿದ್ದಾರೆ. ತುಂಬ ಸುಸ್ತಾಗಿದೆ ಅಂತ ಒಂದು ಜ್ಯೂಸ್ ಸೆಂಟ್ರಿಗೆ ಹೋದ್ವಿ. ಬಸವಂತಿ ಜ್ಯೂಸ್ ಸೆಂಟ್ರ್ ಅಂತ, ಇಲ್ಲಿ ಚೆನ್ನಾಗಿ ಕೊಡ್ತಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇಲ್ಲಿ ಎಲ್ಲ ಥರ ಜ್ಯೂಸ್ ಸಿಗುತ್ತೆ, ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ. ನಾವು ಮಿಕ್ಸ್ ಫ್ರೂಟ್ ಜ್ಯೂಸ್ ಹಾಗೆ ಚಿಕ್ಕು ಜ್ಯೂಸನ್ನು ಆರ್ಡರ್ ಮಾಡಿದ್ವಿ. ಮಿಕ್ಸ್ ಫ್ರೂಟ್ ಈಗ ನಾವು ಮಿಕ್ಸ್ ಫ್ರೂಟ್ ಚಿಕ್ಕು ಜ್ಯೂಸನ್ನು ಆರ್ಡರ್ ಮಾಡಿದ್ವಿ. ಮಿಕ್ಸ್ ಫ್ರೂಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಹಾಗಾಗಿ ನಾವು ಮಿಕ್ಸ್ ಫ್ರೂಟ್ ಜ್ಯೂಸನ್ನು ಆರ್ಡರ್ ಮಾಡಿದ್ದೀವಿ. ಐ ಥಿಂಕ್ ಫ್ಯಾನ್ ಸೌಂಡಿಗೆ ನಿಮಗೆ ಚಿಕ್ಕದಾಗಿ ಕೇಳಿಸ್ತಾ ಇರ್ಬೋದು. ಆ ಥರ ಬಸವಂತಿ ಜ್ಯೂಸ್ ಸೆಂಟ್ರಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಜ್ಯೂಸಸ್. ಹಾಗೆ ನಾವು ಆಲ್ಮೋಸ್ಟ್ ಕಾಲೇಜ್ ಟೈಮಲ್ಲಿ ಇಲ್ಲೇ ಬರ್ತೀವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಜ್ಯೂಸ್ ಬರುತ್ತೆ. ಈಗ ಮಿಕ್ಸ್ ಫ್ರೂಟ್ ಜ್ಯೂಸನ್ನು ಆರ್ಡರ್ ಮಾಡಿದ್ವಿ. ಸೊ ವೆಯ್ಟ್ ಮಾಡ್ತಾ ಇದ್ವಿ ಎಷ್ಟು ಬರುತ್ತೆ ಅಂತ. ತುಂಬ ಗುಸ್ಸಾಗ್ಬಿಟ್ಟಿದೆ. ಆ ಡೈಲಿ ಮಾರ್ಕೆಟ್ ತಿರುಗಿ ಸಾಕಾಗೋಗ್ಬಿಡ್ತು ನನಗೆ. ಜ್ಯೂಸನ್ನು ಕುಡಿದ್ಬಿಟ್ಟು ಮನೆಗೆ ಹೊರಟ್ವಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.